ವ್ಯಾಸ ಪೂರ್ಣಿಮೆಯ ಮಹತ್ವವನ್ನು ನಾವು ಇಷ್ಟೊತ್ತು ತಿಳ್ಕೊಂಡ್ವಿ. ವ್ಯಾಸ ಮಹರ್ಷಿಗಳ ಬಗ್ಗೆ ತಿಳ್ಕೊಂಡ್ವಿ. ಇಂದು ಶಂಕರಾಚಾರ್ಯರ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಶಂಕರಾಚಾರ್ಯರ ಬಗ್ಗೆ ಸ್ವಲ್ಪ ಹೇಳಿದರೆ ಮುಗಿಯೋದು ಅಲ್ಲ, ಅರ್ಥ ಆಗೋದು ಸ್ವಲ್ಪ ಕಷ್ಟ. ಅದರಲ್ಲಿ ಒಂದು ಸಣ್ಣ ವಿವರಣೆಯನ್ನು ನಾನು ಕೊಡಲು ಪ್ರಯತ್ನ ಮಾಡ್ತೀನಿ. ಏಕೆಂದರೆ ಶಂಕರಾಚಾರ್ಯರು ಆದಿಗುರುಗಳು, ಮಹಾಜ್ಞಾನಿಗಳು. ಅವರ ಬಗ್ಗೆ ಸ್ವಲ್ಪ ಹೇಳೋದಕ್ಕೆ ಮನಸ್ಸೇ ಬರೋದಿಲ್ಲ, ಹೇಳ್ತಾನೇ ಇರಬೇಕು ಅನಿಸುತ್ತೆ. ಇಲ್ಲಿ ನಾನು ಶಂಕರರ ಬಾಲ್ಯದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತೀನಿ. ಶಂಕರರು ಕಾಲಟ್ಟಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಶಂಕರರ ತಂದೆ ತಾಯಿಗಳು ಆರ್ಯಾಂಬ ಮತ್ತು ಶಿವಗುರು. ಆರ್ಯಾಂಬ ಮತ್ತು ಶಿವಗುರು ದಂಪತಿಗಳಿಗೆ ತುಂಬ ವರ್ಷ ಮಕ್ಕಳೇ ಆಗಿರೋದಿಲ್ಲ. ಆಗ ಅವರಿಬ್ಬರು ಶಿವನ ಭಕ್ತರು. ಅವರು ಶಿವನನ್ನು ಧ್ಯಾನ, ತಪಸ್ಸು, ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಒಂದು ಮಗುವನ್ನು ಬೇಡ್ತಾರೆ. ಇವರ ಪೂಜೆಗೆ ಭಗವಾನ್ ಶಂಕರನು ಧನ್ಯನಾಗ್ತಾನೆ, ತೃಪ್ತನಾಗ್ತಾನೆ, ಪ್ರತ್ಯಕ್ಷನಾಗ್ತಾನೆ. ಮತ್ತು ಅವರ ಮನಸ್ಸಿನಂತೆ ಮಗುವನ್ನು ಸಹ ಕೊಡಲು ಇಚ್ಛಿಸ್ತಾನೆ. ಆದರೆ ಒಂದು ಷರತ್ತನ್ನು ಇಡ್ತಾನೆ. ಭಗವಾನ್ ಶಂಕರ ದಂಪತಿಗಳಿಗೆ ಕೇಳ್ತಾರೆ, ನಿಮಗೆ ಅಲ್ಪಾಯುವಾದ ಜ್ಞಾನಿ ಮಗ ಬೇಕು, ದೀರ್ಘಾಯುವಾದ ಅಜ್ಞಾನಿ ಮಗ ಬೇಕು ಅಂತ ಹೇಳಿ. ಆಯುಷ್ಯ ತುಂಬ ಇದೆ, ದೀರ್ಘಾಯು, ಆದರೆ ಜ್ಞಾನ ಕಡಿಮೆ. ಆಯುಷ್ಯ ತುಂಬ ಕಡಿಮೆ ಇದೆ, ಆದರೆ ಜ್ಞಾನವಂತ ಯಾವುದು ಬೇಕು ಅಂತ ಕೇಳ್ತಾರೆ ಭಗವಾನ್ ಶಂಕರರು. ಆಗ ದಂಪತಿಗಳು ವಿಚಾರ ಮಾಡಿ ನೋಡ್ತಾರೆ, ಅಜ್ಞಾನಿ ಪುತ್ರನೊಂದಿಗೆ ಆಯುಷ್ಯ ಇದೆ ಅಂತ ಹೇಳಿ ಎಷ್ಟು ದಿನ ಅಂತ ಆತನ ಜೊತೆಗೆ ತಲೆ ಚಚ್ಕೋಬೇಕಂತೀವಲ್ಲ ನಾವು. ಅಯ್ಯೋ ಏನಪ್ಪ, ಏನು ಹೇಳಿದ್ದು ಗೊತ್ತಾಗೋದಿಲ್ಲ, ತಲೆ ಚಚ್ಕೋಬೇಕಿಂತವ್ರ ಜೊತೆಗೆ ಅಂತ ಹೇಳಿ. ಹಾಗಿರೋದಕ್ಕಿಂತ ಒಬ್ಬ ಜ್ಞಾನಿಯಾದ ಒಂದು ಮಗು ಹುಟ್ಟಿದರೆ ಸ್ವಲ್ಪ ದಿವಸ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ವಿಚಾರ ಮಾಡಿ, ಇಲ್ಲ ನಮಗೆ ಜ್ಞಾನವಂತ ಮಗು ಬೇಕು, ಅವನ ಆಯುಷ್ಯ ಕಡಿಮೆ ಇದ್ದರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಶಂಕರಾಚಾರ್ಯರಿಗೆ ಆಯುಷ್ಯ ಎಷ್ಟು ರೀ? ಕೇವಲ 33 ವರ್ಷ. ಆದರೆ ಇಂದು ಜಗತ್ತಿಗೆ ಒಂದು ಮಾದರಿಯಾಗಿ ನಿಂತಿದ್ದಾರೆ. ಜಗತ್ತಿಗೆ ಎಲ್ಲರಿಗೊತ್ತು ಶಂಕರಾಚಾರ್ಯರು ಅಂದರೆ ಯಾರು ಅಂತ ಹೇಳಿ. ಹೀಗೆ ಇಲ್ಲಿ ಶಂಕರಾಚಾರ್ಯರ ಬಗ್ಗೆ ಹೇಳಿದರೆ ಶಿವಗುರು ಮತ್ತು ಆರ್ಯಾಂಬರ ಮಗ ಇವರು ದೈವಭಕ್ತರಾಗಿರೋದ್ರಿಂದ ಶಿವಗುರು ಪ್ರತಿದಿನ ತಪ್ಪದೇ ಪೂಜೆಯನ್ನು ಮಾಡ್ತಾಯಿದ್ರು. ಅವರ ಓಣಿಯಲ್ಲಿ ಅಂತ ಇಲ್ಲ, ನಾವೀಗ ಲೇಔಟ್ನಲ್ಲಿ ನೀವು ಹೆಂಗಾದರೂ ತಿಳ್ಕೊಳ್ಳಿ, ಅವರ ಮನೆ ಹತ್ರ ಒಂದು ದೇವಿ ಗುಡಿ ಇತ್ತು. ಆಗ ಶಂಕರರು 1.5 ವರ್ಷದವರು ಅಂತ ಕಾಣುತ್ತೆ ಬಹುಶಃ. ಶಿವಗುರು ಅವರು ಪೂಜೆಗೆ ಹೋಗುವಾಗ ಪ್ರತಿದಿನ ಬಾಲಶಂಕರನನ್ನು ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಒಂದು ಕೈಯಲ್ಲಿ ಹೂವು, ಹಣ್ಣು, ಮತ್ತೊಂದು ಕೈಯಲ್ಲಿ ಹಾಲಿನ ಲೋಟ. ಮಗು ಶಂಕರ ಇವರ ಜೊತೆಗೆ ಹಿಂದೆ ಬರ್ತಾ ಇತ್ತು. ಪುಟ್ಟ ಬಾಲಕ, ಮುದ್ದಾದ ಬಾಲಕ, ನೋಡಿದರೆ ಮುದ್ದು ಕೊಡುವಂಗಿರಬೇಕು. ಆ ಮಗು ಅಷ್ಟು ಮುದ್ದಾಗಿತ್ತು ಅಂತ ಹೇಳಿನೇ ಆ ಬಾಲಕನಿಗೆ ಶಂಕರ ಅಂತ ಹೆಸರಿಟ್ಟಿದ್ದು. ಮಗು ನೋಡಿದರೆ ಬಾಲಶಂಕರನ ಕಳೆಯನ್ನು ಹೋಲ್ತಿತ್ತಂತೆ. ಅದಕ್ಕೋಸ್ಕರ ಆ ಬಾಲಕನಿಗೆ ಶಂಕರ ಅಂತ ಹೆಸರಿಟ್ಟಿದ್ದು ಅಂತ ಹೇಳ್ತಾರೆ. ಅಂತಹ ಮಗು ತಂದೆಯ ಜೊತೆಗೆ ಪ್ರತಿದಿನ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಾ ಇದ್ದ. ಹೋದಾಗ ಅಲ್ಲಿ ತಂದೆ ದೇವರಿಗೆ ಹೂವುಗಳನ್ನು ಅರ್ಪಿಸಿ ನೈವೇದ್ಯವನ್ನು ಮಾಡಿ, ಹಾಲನ್ನು ನೈವೇದ್ಯ ಮಾಡಿ, ಅದರಲ್ಲಿ ಒಂದು ಸ್ವಲ್ಪ ತಾನು ಪ್ರಸಾದವನ್ನು ಸೇವಿಸಿ ಉಳಿದ ಹಾಲನ್ನು ಮಗುವಿಗೆ ಕುಡಿಲಿಕ್ಕೆ ಕೊಡ್ತಾಯಿದ್ರು. ಮಗು ಹಾಲು ಕುಡಿದು ಅಪ್ಪನ ಜೊತೆಗೆ ಮತ್ತೆ ವಾಪಸ್ ಮನೆಗೆ ಬರ್ತಾಯಿದ್ದ. ಹೀಗೆ ಪ್ರತಿದಿನ ಹೀಗೆ ನಡೀತಾ ಇರಬೇಕಾದ್ರೆ ಸ್ವಲ್ಪ ದಿನ ಆದಮೇಲೆ ತಂದೆಗೆ ಒಂದು ಕಾರ್ಯ ನಿಮಿತ್ತ ಬೇರೆ ಊರಿಗೆ ಹೋಗಬೇಕಾಗಿ ಬಂತು. ಅವರು ಹೋಗಬೇಕಾಗಿ ಬಂದಾಗ ಈಗ ದೇವಿ ಪೂಜೆ ನಿಲ್ಲಿಸೋ ಹಾಗಿಲ್ಲ ಅಂತ ಹೇಳಿ ಪತ್ನಿಗೆ ಹೇಳ್ತಾರೆ, ನಾನು ಸ್ವಲ್ಪ ದಿವಸ ಊರಲ್ಲಿರೋದಿಲ್ಲ, ನಾನು ಬರೋ ತನಕ ನೀನು ದೇವಿಯ ಪೂಜೆಯನ್ನು ಮಾಡು ಅಂತ ಹೇಳಿ. ಪತ್ನಿಯು ಸಹ ದೈವಭಕ್ತಳೇ ಆಗಿದ್ದಳು. ಅದಕ್ಕೋಸ್ಕರ ಸರಿ ಅಂತ ಹೇಳಿ ಪ್ರತಿದಿನ ಆರ್ಯಾಂಬ ಹೂವು, ಹಣ್ಣು, ಹಾಲು ತಗೊಂಡು ದೇವಸ್ಥಾನಕ್ಕೆ ಹೋಗುವಾಗ ಮತ್ತೆ ಬಾಲಶಂಕರ ತಾಯಿ ಜೊತೆಗೆ ಹೋಗ್ತಾ ಇದ್ದ.
ನೀವು ಇಲ್ಲಿ ಕಲ್ಪನೆ ಮಾಡ್ಕೊಳ್ಳಿ, ಎಷ್ಟು ಸುಂದರ ದೃಶ್ಯ. ತಾಯಿ ಹಾಲು ಹಣ್ಣು ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಪುಟ್ಟ ಶಂಕರ ತಾಯಿಯ ಹಿಂದಿಂದೆ ಬರ್ತಾ ಇರ್ತಾನೆ. ಎಷ್ಟು ಒಂದು ಸುಂದರವಾಗಿ ಅಂಥ ಮುದ್ದಾದ ಮಗು. ತಾಯಿನೂ ಸಹ ದೇವರಿಗೆ ಹೇಗೆ ಪೂಜೆ ಮಾಡೋದೆಲ್ಲ ಮಾಡಿ ತಾನು ಒಂದು ಸ್ವಲ್ಪ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಹಾಲನ್ನು ಬಾಲಶಂಕರನಿಗೆ ಕೊಡ್ತಾಯಿದ್ರು. ಬಾಲಶಂಕರ ಮತ್ತೆ ಹಾಲನ್ನು ಸೇವಿಸಿ ಅಮ್ಮನ ಜೊತೆಗೆ ಮನೆಗೆ ಬರ್ತಾಯಿದ್ದ. 1-2-3 ದಿವಸ ಆದಮೇಲೆ ತಾಯಿಗೆ ಸ್ತ್ರೀಯರ ಒಂದು ಸಹಜ ಮಾಸಿಕ ಬರುತ್ತೆ. ಆಗ ತಾಯಿ ವಿಚಾರ ಮಾಡ್ತಾಳೆ, ಆರ್ಯಾಂಬ ವಿಚಾರ ಮಾಡ್ತಾಳೆ, ಅಯ್ಯೋ ದೇವರ ಪೂಜೆ ಹೇಗಪ್ಪ ನಿಂದಿರಿಸೋದು, ಇವರು ಬೇರೆ ಇನ್ನೂ ಊರಿಂದ ಬಂದಿಲ್ಲ, ಮಗು ಇದನ್ನೆಲ್ಲ ಹೇಗಿದ್ರು ಅವನ ಕೈಯಲ್ಲಿ ಕೊಟ್ಟು ಕಳಿಸಿದ್ರೆ ಆಯಿತು, ತನಗೆ ಬಂದಂಗೆ ಹೇಗಾದರೂ ಪೂಜೆ ಮಾಡಿ ಬರಲಿ ಅಂತ ಹೇಳಿ ತಾಯಿ ಆ ಮಗುವಿನ ಕೈಗೆ ಹಾಲು ಹಣ್ಣು ಕೊಟ್ಟು ಹೂವು ಕೊಟ್ಟು ಕಳಿಸ್ತಾಳೆ ಶಂಕರನಿಗೆ. ಶಂಕರ ಪುಟ್ಟ ಬಾಲಕ ಒಂದು ಕೈಯಲ್ಲಿ ಹಾಲು ಹಣ್ಣು ಹಿಡ್ಕೊಂಡಿದ್ದಾನೆ, ಹೂ ಹಿಡ್ಕೊಂಡಿದ್ದಾನೆ, ಹೂವು ಹಣ್ಣು ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಹಾಲಿನ ಲೋಟ ಇನ್ನೊಂದು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಲುಟು 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 ಅಂತ ದೇವಸ್ಥಾನಕ್ಕೆ ಬರ್ತಾನೆ. ದೇವಸ್ಥಾನಕ್ಕೆ ಬಂದು ತನ್ನ ಬಾಲಭಾಷೆಯಲ್ಲಿ ಅಮ್ಮನ ಜೊತೆಗೆ ದೇವಿ ಜೊತೆಗೆ ಮಾತಾಡ್ತಾ ಹೂ ಏರಿಸ್ತಾನೆ, ಹಣ್ಣು ನೈವೇದ್ಯನ ಮಾಡ್ತಾನೆ, ಹಾಲು ಸಹ ನೈವೇದ್ಯವನ್ನು ಮಾಡ್ತಾನೆ. ಹಾಲು ನೈವೇದ್ಯ ಮಾಡಿ ಮತ್ತೆ ಸ್ವಲ್ಪ ಎದುರಿಗೆ ನಿಂದಿರ್ತಾನೆ. ಅಮ್ಮನಿಗೆ ಹೇಳ್ತಾನೆ, ಅಮ್ಮ ಹಾಲನ್ನು ನೈವೇದ್ಯ ಮಾಡಿದ್ದೀನಿ, ಈಗ ಹಾಲನ್ನು ನೀನು ಕುಡಿಯಮ್ಮ ಅಂತ ಹೇಳಿ. ತಾಯಿ ಹಾಲು ಕುಡಿಯೋದೇ ಇಲ್ಲ, ಸುಮ್ಮನೆ ಕೂತಿರ್ತಾಳೆ. ಶಂಕರ ಕೇಳ್ತಾನೆ, ಯಾಕಮ್ಮ ನಾನು ಹೇಳಿದ ಮಂತ್ರದಲ್ಲಿ ಏನಾದರೂ ತಪ್ಪಿತ್ತಾ, ನಾನು ಮಾಡಿದ ಪೂಜೆಯಲ್ಲಿ ಏನಾದರೂ ತಪ್ಪಿದೆಯಾ, ಯಾಕಮ್ಮ ನೀನು ಹಾಲು ಕುಡಿತಾ ಇಲ್ಲ ಅಂತ ಕೇಳ್ತಾನೆ. ಆದರೂ ತಾಯಿಯಲ್ಲಿ ಸುಮ್ಮನೆ ಇರ್ತಾಳೆ. ಶಂಕರ ಮತ್ತೆ ಕೇಳ್ತಾನೆ, ಯಾಕಮ್ಮ ನನ್ನ ಮೇಲೆ ಕೋಪನಾ, ನಾನು ಕೊಟ್ಟಿದ್ದು ನೀನು ಹಾಲು ಸ್ವೀಕರಿಸೋದಿಲ್ವಾ ಅಂತ ಕೇಳ್ತಾನೆ. ತಾಯಿ ಮತ್ತು ಸುಮ್ಮನೆ ಇರ್ತಾಳೆ. ಆಗ ಶಂಕರ ಹೇಳ್ತಾನೆ, ಅಯ್ಯೋ ನೋಡಮ್ಮ ನನಗೆ ಹೊಳಿಲೇ ಇಲ್ಲ, ನಾನು ಎದುರುಗಡೆ ಕೂತ್ರೆ ನಿನ್ನ ಪಾಪ ಹೇಗಮ್ಮ ನೀ ಹಾಲು ಸ್ವೀಕಾರ ಮಾಡಬೇಕು, ಇಲ್ಲ ನಾನು ಹೊರಗಡೆ ಹೋಗ್ತೀನಿ, ನೀನು ಹಾಲು ಕೊಡಿ ಅಂತ ಹೇಳಿ ಗರ್ಭಗುಡಿಗೆಲ್ಲ ಪರದೆ ಇರ್ತಿತ್ತಲ್ಲ ಮೊದಲು, ಆ ಪರದೆಯ ಹಿಂದೆ ಅವಿತ್ಕೊಂಡು ನಿಂದಿರ್ತಾನೆ. ಹೇಳ್ತಾನೆ, ಅಮ್ಮ ನಾನು ನೋಡೋದಿಲ್ಲ, ನಾನು ಮುಚ್ಕೊಂಡಿದ್ದೀನಿ, ನೀನು ಹಾಲು ಕೊಡಿ ಅಂತ ಹೇಳ್ತಾನೆ. ಮತ್ತೆ ಸ್ವಲ್ಪ ಹಿಂಗೆ ತೆಗೆದು ನೋಡ್ತಾನೆ, ಲೋಟದಲ್ಲಿ ಹಾಲು ಹಾಗೇ ಇದೆ. ಅಳು ಬಂದುಬಿಡುತ್ತೆ ಶಂಕರನಿಗೆ. ಅಮ್ಮ ಯಾಕಮ್ಮ ನಾನು ಇಷ್ಟು ಪ್ರೀತಿಯಿಂದ ಕೊಟ್ಟಿದ್ದೀನಿ ಹಾಲು, ಯಾಕಮ್ಮ ನನ್ನ ಪೂಜೆ ನಿನಗೆ ಇಷ್ಟ ಆಗಲಿಲ್ವಾ, ನಾನು ಏನು ತಪ್ಪು ಮಾಡಿದ್ದೀನಮ್ಮ, ನಮ್ಮ ಮನೆಗೆ ಹೋಗಿ ಅಮ್ಮ ದೇವಿ ಹಾಲು ಕುಡಿಲಿಲ್ಲ ಅಂತ ಹೇಳಿದರೆ ಅಮ್ಮ ನನಗೆ ಬೈತಾಳಲ್ವ, ಅಮ್ಮ ಏನು ಮಾಡಲಮ್ಮ, ನೀನು ಹಾಲು ಕುಡಿಯಮ್ಮ ಅಂತ ಹೇಳಿ ಗರ್ಭಗುಡಿಗೆ ತನ್ನ ತಲೆಯನ್ನು ಚಚ್ತಾ ಅಳೋದಕ್ಕೆ ಶುರು ಮಾಡಿಬಿಡ್ತಾನೆ ಬಾಲಶಂಕರ. ದೇವಿಗೆ ಮಗು ಮೇಲೆ ಕರುಣೆ ಬರುತ್ತೆ. ಅಯ್ಯೋ ಈ ಪುಟ್ಟ ಮಗು ಇಷ್ಟೊಂದು ನಾನು ಹಾಲು ಕುಡಿಬೇಕು ಅಂತ ಕೇಳ್ತಾ ಇದೆಯಲ್ಲ ಅಂತ ಹೇಳಿ ತಾಯಿ ಬಂದು ಲೋಟದಲ್ಲಿರೋ ಹಾಲನ್ನೆಲ್ಲ ಘಟ ಅಂತ ಕುಡಿದ್ಬಿಡ್ತಾಳೆ. ಬಾಲಶಂಕರ ತಲೆ ಚಚ್ಕೊಂಡು ಅಳ್ತಾ ಇದ್ನಲ್ಲ, ಒಂದು ಕ್ಷಣ ಲೋಟದ ಹತ್ರ ನೋಡ್ತಾನೆ, ಲೋಟ ಖಾಲಿ ಆಗಿದೆ. ಅಯ್ಯೋ ಅಮ್ಮ ನೀನು ಹಾಲು ಕುಡಿದ್ಬಿಟ್ಟೆ ಇಲ್ಲ, ನನ್ನ ಪೂಜೆ ನಿನಗೆ ಇಷ್ಟ ಆಯಿತಾ ಅಮ್ಮ, ಸಂತೋಷನಾ ನಿನಗೆ, ಅಮ್ಮ ಸಂತೋಷ ಆಯ್ತಮ್ಮ, ಅಮ್ಮ ನೀನು ನನ್ನ ಪೂಜೆ ಸ್ವೀಕರಿಸ್ಬಿಟ್ಟೆ, ನಾನು ಕೊಟ್ಟಿದ್ದ ನೈವೇದ್ಯವನ್ನು ನೀನು ಸ್ವೀಕರಿಸ್ಬಿಟ್ಟೆ ಅಮ್ಮ, ನೀನು ಹಾಲು ಕುಡಿದ್ಬಿಟ್ಟೆ ಅಂತ ಹೇಳಿ ಸಂತೋಷ ಪಡ್ತಾ ಮತ್ತೆ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಯಾಕಪ್ಪ ಈಗ ಯಾಕೆ ಮತ್ತೆ ಅಳ್ತಾ ಇದೆಯಾ ಅಂತ ಕೇಳಿದರೆ, ಅಮ್ಮ ನೀನು ಪೂರ್ತಿ ಹಾಲು ನೀನು ಒಬ್ಬಳೇ ಕುಡಿದ್ಬಿಟ್ಟಿದೀಯಾ, ನನ್ನ ಸಲುವಾಗಿ ಏನೂ ಉಳಿಸಿಲ್ವಾ ನೀನು, ಪ್ರತಿದಿನ ಅಪ್ಪ ಅಮ್ಮ ಪೂಜೆ ಮಾಡಿದಾಗ ನೀನು ಸ್ವಲ್ಪ ಕುಡ್ದಿದ್ದನ್ನು ಅದರಲ್ಲಿ ಉಳಿಸ್ಕೊಂಡು ನನಗೆ ಅಂತ ಹಾಲು ಕುಡಿಲಿಕ್ಕೆ ಕೊಡ್ತಾಯಿದ್ರು, ಇವಾಗ ನೀನು ಒಬ್ಬಳೇ ಎಲ್ಲ ಹಾಲು ಕುಡಿದ್ಬಿಟ್ಟಿದೀಯಾ, ನನ್ನ ಸಲುವಾಗಿ ಏನೂ ಉಳಿಸ್ಲೇ ಇಲ್ವಾ, ಅಮ್ಮ ನನಗೆ ಹಾಲು ಬೇಕೀಗ, ಅಮ್ಮ ನನಗೆ ಹಾಲು ಬೇಕೀಗ, ಇಲ್ಲ ನನಗೆ ಹಾಲು ಬೇಕು ಅಂತ ಬಾಲಶಂಕರ ಮತ್ತೆ ಅಳೋದಕ್ಕೆ ಶುರು ಮಾಡ್ತಾನೆ. ತಾಯಿ ಏನು ಮಾಡಬೇಕೀಗ, ಇದ್ದಿದ್ದ ಹಾಲನ್ನೆಲ್ಲ ತಾನು ಕುಡಿದು ಬಿಟ್ಟಿದ್ದಾಳೆ, ಮಗು ನೋಡಿದರೆ ಈಗ ಹಾಲು ಬೇಕು ಅಂತ ಅಳ್ತಾ ಇದೆ. ಅದಕ್ಕೆ ತಾಯಿ ಏನು ಮಾಡ್ತಾಳೆ, ಮಗುವನ್ನು ಬಾಲಕನನ್ನು ಎರಡೂ ಕೈಯಿಂದ ಎತ್ಕೊಂಡು ತನ್ನ ತೊಡೆ ಮೇಲೆ ಕುಂದಿರಿಸ್ಕೊಂಡು ತನ್ನ ಎರಡೂ ಸ್ತನ್ಯಗಳಿಂದ ಮಗುವಿಗೆ ಸ್ತನ್ಯಪಾನ ಮಾಡಿಸ್ತಾಳೆ. ಮಗುವಿಗೆ ಹೊಟ್ಟೆ ತುಂಬ ಹಾಲು ಕುಡಿಸ್ತಾಳೆ. ಮಗುವಿಗೆ ಆನಂದವೋ ಆನಂದ, ಅಮೃತ ಕುಡಿದ್ಬಿಟ್ಟಿದೆ ಮಗು ಈಗ.
ಮಗುವಿಗೆ ಸಂತೋಷ ಆಯಿತು. ಹಾಲಿನ ಲೋಟ, ಹೂವು, ಹಣ್ಣು ಹಿಡ್ಕೊಂಡು ಮಗು ಇನ್ನೇನು ಗರ್ಭಗುಡಿಯಿಂದ ದೇವಸ್ಥಾನದಿಂದ ಹೊರಗಡೆ ಬರಬೇಕು. ಅಪ್ಪ ಎದುರಿಗೆ ಬರ್ತಾರೆ. ಅಪ್ಪ ಎದುರಿಗೆ ಬಂದು, ಮಗು ಪೂಜೆ ಮಾಡಿದೆ ಅಂತ ಕೇಳ್ತಾರೆ. ಹೂನಪ್ಪ ಪೂಜೆ ಮಾಡಿದೆ ಅಂತ ಹೇಳ್ತಾನೆ. ನೈವೇದ್ಯ ಮಾಡಿದೆನಪ್ಪ ಅಂತ ಕೇಳ್ತಾರೆ. ಹೂನಪ್ಪ ನೈವೇದ್ಯ ಮಾಡಿದೆ ಅಂತ ಹೇಳ್ತಾನೆ ಮಗು. ಹಾಲೆಲ್ಲ ಕುಡಿದ್ಬಿಟ್ಟ್ಯಾಕಂದ ಅಂತ ಅಪ್ಪ ಕೇಳಿದಾಗ, ಇಲ್ಲಪ್ಪ ನಾನು ಹಾಲು ಕುಡಿದಿಲ್ಲ, ಎಲ್ಲ ಅಮ್ಮನೇ ಕುಡಿದ್ಲು. ಅಯ್ಯೋ ಕಂದ, ನೀನು ಇನ್ನೂ ಇಲ್ಲೇ ಇದೆಯಲ್ಲಪ್ಪ, ಅಮ್ಮ ಯಾವಾಗ ಬಂದಿದ್ಲು ನಿನ್ನ ಹಾಲು ಕುಡಿಯೋದಕ್ಕೆ ಅಂತ ಕೇಳಿದಾಗ, ನಾ ಆ ಅಮ್ಮಂಗಲ್ಲಪ್ಪ ಹೇಳಿದ್ದು, ನಾ ದೇವಿ ಅಮ್ಮನಿಗೆ ಹೇಳ್ತಾ ಇರೋದು. ದೇವಿ ಅಮ್ಮ ಬಂದು ಎಲ್ಲ ಹಾಲು ಕುಡಿದ್ಬಿಟ್ಲು, ನಾನು ಹಾಲು ಬೇಕು ಅಂತ ಹತ್ತಿದ್ದಕ್ಕೆ ಅಂತ ಹೇಳ್ತಾನೆ. ಬಾಯಿ ಒರೆಸ್ಕೊತಾನೆ. ಆಗ ತಂದೆ ಹೇಳ್ತಾನೆ, ಹೌದಪ್ಪ ನೀನು ಹಾಲು ಕುಡ್ದಿಲ್ಲ, ಆದರೆ ನಿನ್ನ ತುಟಿಗಳಿಗೆಲ್ಲ ಹಾಲು ಮೆತ್ಕೊಂಡ್ಬಿಟ್ಟಿದೆ ಗೊತ್ತಾಯಿತು ಅಂತ ನಕ್ಕಾಗ ಮತ್ತೆ ಬಾಲಶಂಕರ ಮತ್ತೆ ಹೇಳ್ತಾನೆ, ಇಲ್ಲಪ್ಪ ನಾನು ಲೋಟದಲ್ಲಿರೋ ಹಾಲನ್ನು ಕುಡಿದಿಲ್ಲ, ದೇವಿ ಅಮ್ಮ ನನಗೆ ಅಮ್ಮ ಮಾಡಿಸಿದ್ಲು, ನನಗೆ ಹಾಲು ಕುಡಿಸಿದ್ಲು ಅಂತ ಹೇಳ್ತಾನೆ. ಅಪ್ಪನಿಗೆ ನಗು ಬರ್ತಾ ಇದೆ. ಏನು ಹೇಳಿದೆ ಅಂತ ಮತ್ತೆ ಕೇಳ್ತಾನೆ. ಬಾಲಶಂಕರ ಅಲ್ಲಿ ನಡೆದ ಘಟನೆಯನ್ನು ವಿವರವಾಗಿ ತಂದೆಗೆ ಹೇಳ್ತಾನೆ. ಬಾ ಅಪ್ಪ ಇಲ್ಲಿ, ಬಾ ನೋಡ್ಬಾ ಇಲ್ಲಿ ಅಂತ ಹೇಳಿ ಅಪ್ಪನಿಗೆ ದೇವಸ್ಥಾನದ ಒಳಗೆ ಕರ್ಕೊಂಡೋಗಿ ದೇವಿಯನ್ನು ತೋರಿಸ್ತಾನೆ. ಅಮ್ಮ ಇದೇನಮ್ಮ ಬಾಲಶಂಕರ ಹೇಳ್ತಾ ಇರೋದು ಅಂತ ಕೇಳ್ತಾ ದೇವಿಯನ್ನು ನೋಡ್ತಾ ಇರಬೇಕಾದ್ರೆ ತಂದೆಗೆ ಗಮನ ಹೋಗುತ್ತೆ. ತಾಯಿಯ ಎದೆಯ ಮೇಲಿರುವ ಸೆರಗು ಸೀರೆ ಹಾಲಿನಿಂದ ಒದ್ದೆ ಆಗಿರುತ್ತೆ. ತಂದೆಗೆ ಆನಂದ, ಸಂತೋಷ ಉಕ್ಕಿ ಬರುತ್ತೆ. ತನ್ನ ಮಗನನ್ನು ಅಪ್ಪಿ ಮುದ್ದಾಡ್ತಾನೆ. ಮಗನೇ, ಧನ್ಯನಾದೆ, ನಾನು ಧನ್ಯನಾದೆ, ನಿನ್ನಂಥ ಮಗನನ್ನು ಪಡೆದು ನಾನು ಧನ್ಯನಾದೆ ಕಂದ, ಅಮೃತವನ್ನೇ ಸೇವಿಸಿದೆಯಪ್ಪ ನೀನು ಅಂತ ಹೇಳಿ ಮಗನನ್ನು ಅಪ್ಪಿಕೊಳ್ತಾನೆ ಶಿವಗುರು. ದೇವಿಗೆ ಭಕ್ತಿ ಅಂತ ಹೇಗೆ ಮಾಡಿಸ್ಬೇಕಂತ ಹೇಳಿ ತೋರಿಸಿದವರೇ ಶಂಕರಾಚಾರ್ಯರು.